ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯಳಂದೂರು ತಾಲೂಕು ನಾಯಕ ಮಂಡಳಿ ವತಿಯಿಂದ 135ನೇ ಅಂಬೇಡ್ಕರ್ ಜಯಂತಿ ಆಚರಣೆ. ಯಳಂದೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ತಾಲೂಕು ನಾಯಕ ಮಂಡಳಿ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಉದ್ಘಾಟನೆ ನೆರವೇರಿಸಿದರು. ನಂತರ ಸಾರ್ವಜನಿಕರಿಗೆ ಸಿಹಿ ಹಂಚಿ ಲಘು ಉಪಹಾರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎನ್ ಮಹೇಶ್, ಎಸ್ ಬಾಲರಾಜು, ಜೆಡಿಎಸ್ ಮುಖಂಡ ಬಿ ಪುಟ್ಟಸ್ವಾಮಿರವರು ಪುಷ್ಪಾರ್ಚನೆ ಮಾಡಿದರು. ನಂತರ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ನಾಯಕ ಮಂಡಳಿಯ ಅಧ್ಯಕ್ಷ ಮುರಳೀಕೃಷ್ಣ ಖಜಾಂಚಿ, ಉಮೇಶ್, ಕಾರ್ಯದರ್ಶಿ ವೆಂಕಟಾಚಲ, ಗಡಿ ಯಜಮಾನರಾದ ನಾರಾಯಣಸ್ವಾಮಿ ಹಾಗೂ ಪದಾಧಿಕಾರಿಗಳಾದ ಕಂದಹಳ್ಳಿ ಮಹೇಶ್, ಭೀಮಪ್ಪ, ವಿಎಸ್ಎಸ್ ರಂಗಸ್ವಾಮಿ, ಉಮಾಶಂಕರ್, ಚಂಗಚಹಳ್ಳಿ, ಮಹದೇವಸ್ವಾಮಿ, ಬಂಕ್ ಅನಿಲ್, ಮಹೇಶ್ ಮತ್ತು ಯುವ ಮುಖಂಡರಾದ ನಟರಾಜು ಇತರರು ಉಪಸ್ಥಿತರಿದ್ದರು. ವರದಿ ಗುಳಿಪುರ, ಮಣಿಕಂಠ ನಾಯ್ಕ. ನಾಯಕ ಮಂಡಳಿ ಮತ್ತು ಎಲ್ಲ ಯುವಕ ಸಂಘಟನೆಗಳು ಮತ್ತು ಎಲ್ಲ ಗೌರವಾನ್ವಿತ ನಾಯಕ ಸಮುದಾಯದ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಬಂಧುಗಳೇ, ವಿವಿಧ ಪಕ್ಷಗಳ ಸದಸ್ಯರುಗಳಾಗಿದ್ದರೂ ಕೂಡ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಯಕ ಸಮುದಾಯದ ನನ್ನ ಸಹೋದರರು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಗಾಗಿ ಸಹಬಾಳ್ವೆಯಿಂದ ಎಲ್ಲ ಸಮುದಾಯದವರು ಮನುಷ್ಯರಾಗಿ ಬದುಕಬೇಕು ಅನ್ನೋ ಒಂದು ಚಿಂತನೆಯನ್ನು ಇಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡೋದ್ರ ಮುಖಾಂತರ ತಮಗೆ ಆಗಿದ್ದಂಥ ನೋವುಗಳು, ಅಪಮಾನ, ಅವ್ರು ಸಹಿಸಿಕೊಂಡಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಮುಂದಿನ ದಿವಸಗಳಿಗೆ ಒಬ್ಬ ಕಟ್ಟ ಕಡೆಯ ಮನುಷ್ಯನು, ಯಾವುದೇ ಜಾತಿಯ ಬಡವರು, ಯಾವುದೇ ಸಮುದಾಯದ ಮಹಿಳೆಗೂ ಅನ್ಯಾಯ ಆಗಬಾರ್ದು, ಅವ್ರ ಸಮಾಜದಲ್ಲಿ ಸಮಾನತೆಯಿಂದ ಬದುಕಬೇಕು ಅಂತ ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಅವರು ತಮ್ಮ ಜೀವನದುದ್ದಕ್ಕೂ ಒಂದು ಮೇಣದ ಬತ್ತಿ ಉರಿದ್ರೆ ಯಾವ ರೀತಿ ಅವರು ತಮ್ಮನ್ನು ತಾವು ದಹಿಸಿಕೊಂಡು ಬೇರೆಯವರಿಗೆ ಬೆಳಕನ್ನು ನೀಡ್ತಾರೆ ಅಂತ ಒಂದು ರೀತಿಯಲ್ಲಿ ಬದುಕಿ ಬಾಳಿ ತೋರಿಸ್ತವರು. ಅವರು ನಮಗೆ ಇವತ್ತು ಜೀವಂತವಾಗಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರ ದೇಹ ಇಲ್ಲದೆ ಇರ್ಬೋದು ನಮ್ಮ ಪರಿಸರದ ಒಳಗಡೆ ಅಥವಾ ನಮ್ಮ ಈ ದೇಶದ ಒಳಗಡೆ ಅಥವಾ ಎಲ್ಲೋ ಪ್ರಪಂಚದಲ್ಲಿ ವಿಶ್ವಜ್ಞಾನಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಣ್ಮರೆಯಾಗಿದ್ರು ಕೂಡ ಅವರ ಚಿಂತನೆಗಳು ಸಾಕಾರವಾಗ್ತಾ ಇದೆ. ದಿನದ ದಿನಕ್ಕೆ ಎಲ್ಲರಿಗೂ ಅರಿವು ಮೂಡ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗಿದ್ರು, ಅವರ ಚಿಂತನೆಗಳೇನು, ಅವ್ರು ಯಾವ ರೀತಿ ಜೀವನದುದ್ದಕ್ಕೂ ಬೇರೆಯವ್ರಿಗೋಸ್ಕರ ಬದುಕಿದ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ಮಹಿಳಾ ಮಸೂದೆ ಮಂಡನೆ ಆಗ್ತಾ ಇದೆ, ನಾರಿ ವಂದನಾ ನಿರ್ಣಯ ಆಗ್ತಾ ಇದೆ, ವಿಧೇಯಕ ಮಂಡನೆ ಆಗ್ತಾ ಇದೆ. 16-17-18 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ ಪ್ರತಿಪಾದಿಸಿದಂಥ ವಿಷಯ ಹಿಂದೂ ಕೋಡ್ ಬಿಲ್ನಲ್ಲಿ ಅವರು ಯಾವ ರೀತಿ ಮಹಿಳೆಯರಿಗೆ ಮತ್ತು ಹಿಂದೂಗಳಿಗೆ ಹಿಂದೂ ಮಹಿಳೆಯರಿಗೆ ಬನ್ನಿ, ಈ ಕಡೆ ಬನ್ನಿ, ಆದವ್ರು ಈ ಕಡೆ ಬನ್ನಿ, ವಿಶ್ವಣ್ಣ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಅವರ ಈ ಕಡೆ ಬನ್ನಿ. ಇವತ್ತು ಯಳಂದೂರು ತಾಲೂಕು ನಾಯಕ ಸಮಾಜದ ಸಂಘಟನೆಯ ವತಿಯಿಂದ ಎಲ್ಲ ನಾಯಕ ಸಮಾಜದ ಹಿರಿಯ ಮುಖಂಡರುಗಳು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ನಾನು ಅಂದ್ಕೋತೀನಿ. ಮತ್ತು ಎಂಥ ಸಂದರ್ಭದಲ್ಲಿ
ಈ ಸಾರಿ ಅಂಬೇಡ್ಕರ್ ಜಯಂತಿ ನಡೀತಾ ಇದೆ ಅಂತಂದರೆ 1951ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಕಾನೂನು ಸಚಿವರ ಪದವಿಗೆ ರಾಜೀನಾಮೆ ಕೊಟ್ಟರು. ಕಾರಣ ಏನು ಅಂತಂದರೆ ಅವರ ಮಹತ್ವಪೂರ್ಣವಾದಂಥ ಹಿಂದೂ ಕೋಡ್ ಬಿಲ್ಲು ಪಾರ್ಲಿಮೆಂಟಲ್ಲಿ ಬಿದ್ದೋಯಿತು. ಜವಾಹರ್ಲಾಲ್ ನೆಹರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿಂದೂ ಕೋಡ್ ಬಿಲ್ಲು ಪಾಸಾಗದೇ ಇರೋ ರೀತಿ ನೋಡಿಕೊಂಡ್ರು. ಹಿಂದೂ ಕೋಡ್ ಬಿಲ್ ಏನು ಅಂತಂದರೆ ಹೊಸ ಸಂವಿಧಾನ ಬಂದಿದೆ. ಆ ಸಂವಿಧಾನದಲ್ಲಿ ಸರ್ವರಿಗೂ ಸಮಾನತೆ, ಸರ್ವರಿಗೂ ಸಮಾನ ಹಕ್ಕು, ಸರ್ವರಿಗೂ ಸಮಾನ ಪ್ರಾತಿನಿಧ್ಯ ಸಿಕ್ಕಬೇಕು ಅಂತ ಹೇಳಿ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಿದ್ದೀವಿ. ಆದರೆ ಹಿಂದೂ ಸಮಾಜದ ಮಹಿಳೆಯರಿಗೆ ಸಮಾನತೆ ಇಲ್ಲ, ಸಮಾನ ಹಕ್ಕಿಲ್ಲ, ಸಮಾನ ಅವಕಾಶಗಳಿಲ್ಲ. ಹಾಗಾಗಿ ಹಿಂದೂ ಸಮಾಜದ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು, ಹಕ್ಕುಗಳನ್ನು ಕೊಡ್ತಕ್ಕಂಥ ಈ ಮಹತ್ವಪೂರ್ಣವಾದಂಥ ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ ಮಂಡಿಸಿದ್ರು. ಆದರೆ ಅಂದಿನ ಕಾಂಗ್ರೆಸ್ ಸರ್ಕಾರ ಆ ಬಿಲ್ಲು ಪಾಸಾಗದೇ ಇದ್ದಂಗೆ ನೋಡಿಕೊಂಡು, ಈ ಘಟನೆ ನಡೆದು 75 ವರ್ಷ ದಾಟಿದೆ. 75 ವರ್ಷಗಳ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿದೆಯಲ್ಲ, ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಅವಕಾಶ ಸಿಕ್ಕಬೇಕು ಎಲ್ಲ ರಂಗಗಳಲ್ಲೂ ಅನ್ನುವಂಥ ಕನಸಿದೆಯಲ್ಲ, ಆ ಕನಸನ್ನು ಇದೇ ತಿಂಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂಥ ಏಪ್ರಿಲ್ ತಿಂಗಳು 16, 17, 18 3 ದಿನಗಳಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ಈ ಅಧಿವೇಶನದಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮ ಈ 3 ದಿನ ಚರ್ಚೆಯಾಗಿ ಅಳೆದು ಸುರಿದು ಪಾಸಾಗುತ್ತೆ. ಅದು ಪಾಸಾದರೆ 2029 ಲೋಕಸಭಾ ಚುನಾವಣೆಯಲ್ಲಿ ಈಗೇನು 543 ಲೋಕಸಭಾ ಸ್ಥಾನಗಳಿದೆ, ಅದು 816 ಆಗುತ್ತೆ. ಆ 816 ಸದಸ್ಯರಲ್ಲಿ, ಲೋಕಸಭಾ ಸದಸ್ಯರಲ್ಲಿ 216 ಜನ ಮಹಿಳಾ ಸದಸ್ಯರು ಇರ್ತಾರೆ. ಅದೇ ರೀತಿ ಅಸೆಂಬ್ಲಿಗಳಲ್ಲೂ ಕೂಡ ಆಗುತ್ತೆ. ಸೊ 2029 ನಂತರ ನಮ್ಮ ದೇಶದ ಅಭಿವೃದ್ಧಿ ಪಥದ ಚಾಲಕ ಶಕ್ತಿ ಯಾರಾಗಿರ್ತಾರೆ ಅಂದರೆ ಮಹಿಳೆಯರಾಗಿರ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು. ಆ ಕನಸನ್ನು ನರೇಂದ್ರ ಮೋದಿಯವರು ನನಸು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅರ್ಥಪೂರ್ಣ. ಇದನ್ನು ನಾವೆಲ್ಲರೂ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.